ಊಟ ಮಾಡಿಬಿಟ್ಟು ಆಮೇಲೆ ಕುತ್ಕೊಳ್ರಿ. ಬರ್ರಿ ಯಾರೋಯ್ತದೆ. ಅಯ್ಯೋ ಇರವ, ಈಗ ಬೋರಿ ಮನೇಲಿ ರೊಟ್ಟಿ ಕೊಟ್ಟಿದ್ಲು, ತಿಂದ್ಬಿಟ್ಟು ಬಂದೆ. 2 ಗಂಟೆ ಟೈಮ್ ಆಗಿಲ್ಲ, ಹೊಟ್ಟೆ ಸಿಗ್ತಾ ಇಲ್ಲ. ಹೋಗು ನೀನು ಮಾಡೋಗು. ಮಗ ಏನು ಮಾಡ್ತದೆ? ಅವಳು ಸ್ಕೂಲಿಂದ ಬಂದು ಊಟ ಮಾಡ್ಬಿಟ್ಟು ಮನೆ ಕಂಡವಳೆ. ತಾಯಿ ಇನ್ನೂ ಇದ್ದಿಲ್ಲ, ಹೋಮ್ವರ್ಕು ಮಾಡಿದ. ಹೋಗು, ಈಗ ಇನ್ನೇನು ಕೆಲಸ ಇಲ್ವಲ್ಲ, ನೀನು ಒಂಚೂರು ಹಾಕೊಂಡು ತಿಂದ್ಬಿಟ್ಟು ಹೋಗಿ ಉಳ್ಕೋಗು. ನಾನು ಇದ್ದೇನಿಲ್ಲಿ. ಆಲೆ ಹೊತ್ತಾಯ್ತು, ಊಟ ಮಾಡ್ಬಿಟ್ಟು ಮನೆ ಕಳೆದ್ಬಿಟ್ಟು. ಅಯ್ಯೋ ಗಸ್ವಾದಾಗ ಹೋಗಿ ಆಯ್ಕೊಂಡು ತಿಂತೀನಿ ಬಿಡು, ನಾನು ತಿಂತೆ ಯಾಕೆ, ನೀನು ಮನೆಗೆ ಹೋಗು. ಪತಿ ಏನು ಮಾಡ್ತಿದ್ಯಾ? ಇಲ್ಲೇ ಇದೆಯಾ? ಹ್ಞೂ ಇಲ್ಲೇ ಕೂತಿದ್ದೀನಿ. ಏನು ಹೇಳ್ರಿ? ಇದೇನೇ ಫೋನ್ ಬಂದಿಲ್ವಾ ನಿನಗೆ? ಅಯ್ಯೋ ಹಂಗಾರೆ ಅಳಿಯಂದ್ರು ನನಗೆ ಮಾತ್ರ ಮಾಡಿದ್ರು ಅನಿಸ್ತದೆ. ಏನೋ ಅಳಿಯಂದು ಫೋನ್ ಮಾಡಿದ್ರೆ ಏನು ಇಸ್ಯಾ? ಬೆಳಿಗ್ಗೆ ನಿಂದು ದಿಗ್ಲು ಪಟ್ಟಿದ್ದು ಕರೆಕ್ಟಾಗಿ ಅದು ಕಣ್ಲೆ. ಏನೋ ನಾನು ದಿಗ್ಲು ಪಟ್ಟಿದ್ದೆ. ಅಯ್ಯ ಅದಂಗಿರಲಿ, ಅದೇನು ಇಸ್ಯಾ ಅಂತ ಫಸ್ಟ್ ಹೇಳ್ರಿ. ಅಳಿಯಂದು ಯಾಕೆ ಫೋನ್ ಮಾಡಿದ್ರು, ಏನಂದ್ರು ಅಂತವ? ಅದೇ ಕಣಿ, ಸಸಿಗೆ ಹಾಸ್ಪಿಟಲ್ ಸೇರಿಸೋರಂತೆ. ಅಯ್ಯ ಹೌದೇ? ಇನ್ನೂ 7ನೇ ತಿಂಗಳಲ್ಲ, ಯಾಕಂತೆ? ಏನಾಯ್ತಂತೆ? ಎಲ್ಲಿ ಸೇರಿಸೋರಂತೆ? ಹೆಂಗೋಳಂತೆ? ಅಯ್ಯ ಮರ ಐತೆ, ಹೆಂಗಿರೋದೇನು 7ನೇ ತಿಂಗಳಿಗೆ ಮಗ ಆಗದೆ. ಹಾಂ ಮಗ ಐತೆ, ಎಂಥದೈತಂತೆ? ಅಯ್ಯೋ ನಮ್ಗೊಂದು ಮಾತು ಹೇಳಿಲ್ಲ ಮತ್ತೆ. ಅಯ್ಯ ಮಧ್ಯಾಹ್ನ ಇದಕ್ಕೆ ನಂಗೆ ಹೊಟ್ಟೆ ನೋವುಂದ್ಲಂತೆ. ಅದಕ್ಕೆ ಅದೇ ಹುಡುಗವನಲ್ಲ ಮುರಳಿ, ಅವರಿಬ್ರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ, ಸಿಟಿ ಹಾಸ್ಪಿಟ್ಲಿಗೆ ಸೇರಿಸಿರಂತೆ. 2-3 ಗಂಟೆ ಟೈಮ್ಗೆಲ್ಲ ಮಗ ಹುಡ್ತಂತೆ. ಹೆಣ್ಮಗ ಆಗದಂತೆ ಕಣಿ. ಹಾಂ ಹೆಣ್ಮಗನೇ? ಹ್ಞೂ ಕಣಿ, ಇದ್ಯಾಕೆ ಹಿಂಗಂತಿ? ಹೆಣ್ಮಗ ಖುಷಿಯಾಗಿಲ್ವೇ? 7ನೇ ತಿಂಗಳಿಗೆ ಐತೆ, ಹೆಣ್ಮಗ ಐತೆ. ಸರಿ ಬಿಡಿ, ಖುಷಿ ಅಂತದು ಯಾವುದೋ ಒಂದು ಚೆಂದಾಗ ಆಯ್ತಲ್ಲ, ಅದು ಸಾಕು. ಎಷ್ಟೊತ್ತು ಕೊಡ್ತಂತೆ? ಇದ್ಯಾಕೆ ಮಕ್ಕ ಹಿಂಗೆ ಮಾಡ್ಕೊಬಿಟ್ಟು ಹೆಣ್ಮಗ ಅಂದಿದ ತಕ್ಷಣ? ಸಂಜೆ 5 ಗಂಟೆಲಿ ಹುಟ್ಟದೆ, ಯಾಕೆ ಒಂಥರ ಇದೆಯಲ್ಲ? ಅಯ್ಯೋ ಎಂಥದ್ದು ಇಲ್ಲ. ಪೂರ್ಣಿ ಹೋಗವ, ಪ್ರಶಾಂತಂಗೆ ಒಂದು ಮಾತು ಫೋನ್ ಮಾಡಿ ಹೇಳು. ಪಾಪ ಅಳಿಯಂದ್ರು ಒಬ್ಬರೇ, ಯಾರಿಗೆ ಹೇಳೋರು ಯಾರಿಗೆ ಬಿಟ್ಟವರು. ಈಗ ನೋಡಿ ನಮ್ಗೆ ಹೇಳಿದ, ನಿಮ್ಮ ಮಾವನ್ಗೆ ಹೇಳೋರು. ಹೋಗಿ ಹೇಳೋ. ಇದ್ಯಾಕೆ ಮಕ್ಕ ಒಂಥರ ಮಾಡ್ಕೊಂಡೆ? ಹೆಣ್ಮಗ ಅಂದಿದ್ದಕ್ಕೆ ಅಳಿಯಂದ್ರೆ ಎಷ್ಟು ಖುಷಿಯಾಗೋರು ಗೊತ್ತೇ? ಫೋನ್ ಮಾಡಿ ಹೇಳಿದ್ರೆ ಆಗಲೇ ನಾನು ಬಿದ್ದ ಬೀಳೋ ಓಡ್ ಬಂದೆ ನೋಡು. ನಿಮ್ಗಳು ಗೊತ್ತೇ ಇಲ್ಲ ನೋಡು. ಯಾಕತ್ತೆ ಬೇಜಾರೈತೆ? ಅಯ್ಯೋ ಎಂಥ ಬೇಜಾರವ? ಎಂಥದ್ದು ಇಲ್ಲ. ಮಗನಿಗೂ ಅದೇ, ಮಗಳಿಗೂ ಅದೇ. ಏನು ಭಾಗ್ಯವ ನಮ್ಮದು. ಒಂದು ಗಂಡು ಅಂತ ಹುಟ್ಟಿದ್ರೆ ಹೆಂಗೋ ಆಗೋದು. ಯಾರ ಹೊಟ್ಟೆಲ್ಲೂ ಕಾಣಂಗಿಲ್ಲ. ಯಾಕೆ ಹಿಂಗೆ ಆಯ್ತು ಅದು ಕಾಣೆ. ಅಯ್ಯೋ ಹುಚ್ಚಿ, ಇದ್ಯಾಕೆ ಹಿಂಗಂತಿ? ಹೆಣ್ಮಕ್ಳು ಅದೇ ನೋಡೋಯ್ತು. ಮಹಾಲಕ್ಷ್ಮೀರು ಬಂದವ್ರು ತಕ್ಕೋ. ಈಗ ಸತೀಶನ್ಗೆ ಮಗಳು ಕಂಡ್ರೆ ಇಷ್ಟ ಆಗದೆ, ಇಲ್ಲಿ ಪ್ರಶಾಂತ ಕುಣ್ಕೊಂಡೆ ಒಪ್ಕೊಂಡ. ನಿಂದೇನು ಅದು ಅದೇ ಮುಂದಕ್ಕೆ ಆಗಲ್ಲ ಅಂತ ಏನು ಹೇಳಿದ್ದಿ? ನೀವು ಒಳ್ಳೆ ಚಂದ ಕೇಳಿದ್ರಿ. ಈಗಿನ ಕಾಲದಕ್ಕೆ 2-3 ಸುಧಾರ್ಸಕ್ಕೆ ಎಲ್ಲ ಆಯ್ತದೆ. ಒಂದಕ್ಕೆ ಸಾಕು ಅಂತವೆ. ಅವಳು ನಾನು ಆಗಲೇ ಆಪ್ರೇಷನ್ ಮಾಡಿಸ್ಕೊತೀನಿ ಅಂತ ಅಂದಿದ್ಲು. ಈಗೇನು ಮಾಡ್ತಾಳೋ ಕಾಣೆ. ಇವಳು ಬೇಡ ಅಂತ ಕೂತೋಳೆ. ಇನ್ನೆಲ್ಲಿಂದ ಅದದು? ಅವೆಲ್ಲ ಬಿಡು, ಆಮೇಲೆ ಮಾತಾಡಿದ್ರೆ ಆಯಿತು. ಸುಮ್ಕಿರು, ಈಗ ಸಂತೋಷವಾಗಿರು. ಅಳಿಯಂದ್ರ ಮುಂದೆ ಹಿಂಗೆಲ್ಲ ಮಾತಾಡ್ಬಿಟ್ಯಾ. ಸರಿ ಈಗ ಹೋಗೋಣ, ಅಲ್ಲೇ ಕತ್ಲಾಯ್ತದೆ. ಈಗೆಲ್ಲ ಹೋಗೋಣ? ಈಗ ಅದು ಅಲ್ಲದೆ ಇಲ್ಲೆಲ್ಲಾರು ಹೋಗ್ಬಿಟ್ಟು ಬರ್ಬೋದಾಯ್ತು. ಪ್ಯಾಟೆ ಒತ್ತಾರೆ, ಅಷ್ಟೊತ್ತಿಗೆ ಎದ್ದೋಗೋಣ ತಗೋ. ಅದೇ ನಾವು ಬರೋಣ. ನೀವೆಲ್ಲ ಯಾತಕ್ಕವ? ಇಲ್ಲೇ ಮನೆ ಬಂದಾಗ ಓದಿ ನೋಡ್ಕೊಬರಿರಂತೆ. ಈಗೇನು ಬೇಡ, ಈಗ ನಾನು ನಿಮ್ಮ ಮಾವ ಹೋಗ್ಬಿಟ್ಟು ಬರ್ತೀವಿ ತಗೋ. ಓ ಮಲ್ಕು. ಓಹೋ ಸಸಿಯಕ್ಕ, ಏನು ಮಾಡ್ತಿದ್ದಿ? ಓಹ್ ಮುರಳಿ ಬಾ, ಮಗ ಮನ್ಗಿಸ್ತಾ ಇದ್ದೆ. ಏನು ಒಬ್ಳೆ ಇದೆಯಲ್ಲ? ಅಯ್ಯ ಇವ್ರು ಈಗಷ್ಟೇ ಕೆಳಗಡೆ ಹೋದ್ರು. ಅದೇನೋ ಡಾಕ್ಟ್ರು ಬರ್ಕಟ್ಟಿದ್ರು ತರಕ್ಕೆ ಅಂತೇಳಿ ನಾನೇ ಮಗ ಮನ್ಗಿಸ್ತಿದ್ದೆ. ಇನ್ನೇನು ಈಗ ಅಜ್ಜಿನೂ ಬರೋಕ್ಕಿಲ್ವಲ್ಲ, ಅದಕ್ಕೆ. ಅಂತೂ ಇಂತೂ ಬಿಜಿ ಆಗ್ಬಿಟ್ಟೆ. ನಿನ್ನ ಗಂಡ ಕೆಳಗೆ ಸಿಕ್ಕಿದ್ದ, ಅದೇನೋ ತಗೊಂಡು ಬತ್ತಿದ್ದ. ಅವ್ವ ಬತ್ತಾವಳೆ, ಮಾತಾಡ್ಸ್ಕೊಂಡು ಕರ್ಕೊಬತ್ತವನೆ. ಅಮ್ಮ ಬಂದರೆ? ಅಯ್ಯೋ ಪಾಪ ಹಾಸ್ಪಿಟ್ಲಿಗೆ ಯಾಕೆ, ಮನೆಗೆ ಬರ್ಬೋದಾಗಿತ್ತು. ಅದೇನೋ ಹಿಂಗೆ ಮಗ ಆಯಿತು ಅಂತ ಹೋಗಿ ನೆನೆ ಹೇಳ್ದೆ ಕಣವ. ಅಷ್ಟಕ್ಕೆ ನಡಿ ನಾನು ಕರ್ಕೊಂಡು ಅಂತಿದ್ಲು. ಬೆಳಿಗ್ಗೆ ಎದ್ದೋಡೆ ನೋಡು ಕರ್ಕೊಂಡು ಬಂದೆ. ನಾಷ್ಟ ಮಾಡ್ದೆ ಮುರಳಿ? ಕಣಕ್ಕ ನಾವು ಮಾಡ್ಕೊಬಂದು ಇಲ್ಲಿಗೆ ತರೋಣ ಅಂತ ಸತೀಶ ನನಗೆ ಫೋನ್ ಮಾಡಿದ್ದು. ಅವನು ಆಗಲೇ ಕೊಟ್ಟೋ ಇಡ್ಲಿಯಾ ಅಂತ ಅಂದ. ಅದಕ್ಕೆ ಸರಿ ಸುಮ್ಕಾದು. ಅದು ಅಲ್ಲದೆ ನೆನ್ನೆ ಎಲ್ಲ ಊಟ ಕೊಡಬೇಡ್ರಿ ಅಂತ ಡಾಕ್ಟ್ರ್ ಹೇಳಿರಲ್ಲ, ಅದಕ್ಕೆ ಏನು ತೊಗೊಂಡೋಗೋದು ಅಂತ ಕೇಳೋಣ ಅಂತ ಫೋನ್ ಮಾಡಿದ್ದು. ನೋಡೋರು ಆ ಇಡ್ಲಿ ಕೊಟ್ಟೆ, ನಾನು ತಿಂದೆ ಅಂದ ಸತೀಶಣ್ಣ. ಸರಿ ಇನ್ನೇಂತಕ್ಕೆ ಅಂದ್ಬಿಟ್ಟು ಸುಮ್ಕಾದು. ನಿನ್ನೆ ನೀವು ಅಜ್ಜಿ ಕರ್ಕೊಂಡು ಹೋದ್ರಲ್ಲ, ಆಮೇಲೆ ನಾನು ಮನಿಕೊಬಿಟ್ಟೆ. ರಾತ್ರಿ ಡಾಕ್ಟ್ರೇನೋ ಬಂದು ಹೇಳಿದ್ರಂತೆ ಬೆಳಗ್ಗೆಯಿಂದ ಊಟ ಕೊಡಿ ಅಂತ. ಅದಕ್ಕೆ ಇವರು ಬೆಳಿಗ್ಗೆ 7 ಗಂಟೆಗೆ ಹೋಗಿ ಇಡ್ಲಿ ತಗೊಬಂದು ಕೊಟ್ಟರು. ನಾನು ತಿಂದ್ಬಿಟ್ಟು ನರ್ಸ್ ಬಂದಿದೆ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದ್ರು. ಈಗ ಮಗ ಮನ್ಸನ ಅಂತ ಅನ್ನೋದಕ್ಕೆ ಅವರು ಅದೇನೋ ಡಾಕ್ಟ್ರು ಸ್ಲಿಪ್ ಕೊಟ್ಟಿದ್ರು, ತಗೊಬತ್ತೀನಿ ಅಂತ ಹೋದ್ರು. ನಿನ್ನೆ ನಾನು ಇಲ್ಲಿಂದ ಹೋದೋನು. ಅಯ್ಯೋ ಮಳೆ ಸ್ಟಾರ್ಟ್ ಆಗೋಯ್ತೆ. ಆಮೇಲೆ ಅಜ್ಜಿಂಗೆ ಕರ್ಕೊಂಡೋಗಿ ನಿಮ್ಮ ಮನೆಗೆ ಬಿಟ್ಬಿಟ್ಟು ಅಲ್ಲಿಂದ ನಮ್ಮ ಮನೆಗೆ ಹೋಗೋದಕ್ಕೆ ರಾತ್ರಿ 10 ಗಂಟೆ ಆಯಿತು. ಅದಕ್ಕೆ ಈ ಮಳೆ ಎಲ್ಲೋಗಿದೆ ಅಂದ್ಲು, ಹಿಂಗೆ ಆಯಿತು ಅಂದೆ. ಆವಾಗ ನಡಿ ನಾನು ಕರ್ಕೊಂಡು ಅಂತ ಒಂದೇ ಆಟ ಬೆಳಿಗ್ಗೆ ಎದ್ದು ಕರ್ಕೊಂಡು ಬಂದೆ. ಅಂದಂಗೆ ನಿಮ್ಮನೆ ಕಡೆಯವ್ರು ಯಾರು ಬಂದಿಲ್ವೇ? ಇಲ್ಲ ಮುರಳಿ, ಇವರು ಇಲ್ಲೇ ಕುತ್ಕೊಂಡು ಮಾತಾಡ್ಕೊಂಡು ನಮ್ಮ ಜೊತೆಗೆ ಅವರು ಹಸಿ ನಿದ್ದೆ ಮಾಡ್ಕೊಂಡು ಆಮೇಲೆ ರಾತ್ರಿ 8 ಗಂಟೆ ಮೇಲಾಗಿತ್ತು. ನಾವು ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ, ಅದಕ್ಕೆ ಅಷ್ಟೊತ್ತಲ್ಲಿ ಬರೋದು ಬೇಡ, ಬೆಳಗ್ಗೆ ಬನ್ನಿ ಅಂತ ಹೇಳಿದ್ದೀವಿ. ಈಗ ಬರ್ಬೋದು ಇನ್ನೊಂದು ಸ್ವಲ್ಪ ಹೊತ್ತು. ಒಳ್ಳೇದು. ನನಗೆ ಎಲ್ಲರೂ ಮಂತಕ್ಕೆ ಬರೋಕ್ಕೆ ಕೇಳ್ಬಿಡ್ಬೇಕಾಯ್ತು. ಹಾಸ್ಪಿಟ್ಲಲ್ಲಿ ಜನ ಜಾಸ್ತಿ ಯಾರು ಊರುಗಳು ಏನಾರು ಅಂತಾರೆ ಡಾಕ್ಟ್ರ್ ನರ್ಸ್ಗಳು. ಅಯ್ಯ ಅಂತಾರೆ ಬಿಡ್ಲಾ, ಬೆಳಗಿರೊತ್ತು ಬರ್ತದೆ, ಏನು ಮಾಡೋಕ್ಕತ್ತದು? ಯಾರು ಅನ್ನೋರು? ಓಹೋ ಬಿಡಯಪ್ಪ, ನೀನು ದೋಸಲಿದ್ದಿ. ಈಗ ಯಾರು ಅಂದರೆ ಬಿಟ್ಟಿಯ ನೀನು?
ಹೂಕ ಮುರಳಿ ಮಗಳು ಹುಟ್ಟಿಲ್ವೇ ಖುಷಿ ಇರಕ್ಕಿಲ್ಲ ಅಪ್ಪನಿಗೆ? ಇರ್ಲಿ ಇರ್ಲಿ, ಯಾರು ಬೇಡ ಅಂದವರು. ಸಸಿ ಹೆಂಗಿದೀವ? ಸಂದಾಕಿದ್ಯೋ ಮಗ ಮನೆ ಕೂತೆ? ನನಗೆ ಇವನು ರಾತ್ರಿ 10 ಗಂಟೆಲಿ ಬಂದು ಹೇಳ್ದ, ಅದಕ್ಕೆ ಜೀವ ತಡೆಯೋಕ್ಕಾಗಲಿಲ್ಲ, ಬಂದೇ ಬಿಟ್ಟೆ. ಹೆಂಗೋ ಬೇಗ ಆದ್ರೂ ಆರೋಗ್ಯವಾಗಿ ಆಗೋಳೆ ಮಗಳು. ಮಾನೆ ಮಹಾಲಕ್ಷ್ಮಿ ಇದ್ದಂಗೆ ಒಳ್ಳೇದಾಯ್ತು ಬಿಡು. ಅಯ್ಯೋ ಅಮ್ಮ, ಅದ್ಯಾಕೆ ಕೇಳಿರಿ, ನನಗೆ ಈಗಲೇ ಆಯ್ತದೆ ಅಂತ ನನಗೆ ಅನಿಸಿರಲಿಲ್ಲ ಅಂದ್ರಿ. ಇನ್ನೂ 2 ತಿಂಗಳದೆಲ್ಲ ಡಾಕ್ಟ್ರು ಕೊಟ್ಟಿರೋ ಡೇಟು ಇದು ಯಾಕೆ ಹಿಂಗೆ ಹೊಟ್ಟೋಯ್ತದೆ ಅಂತ ಹಂಗೆ ಕೂತಿದ್ದವಳು ಜಾಸ್ತಿ ನೋವು ಶುರು ಆಗೋಯ್ತು. ಆವಾಗ ಅಜ್ಜಿಗೆ ಹೇಳಿ ಇವ್ರಿಗೆ ಫೋನ್ ಮಾಡಿಸ್ದೆ. ಇಲ್ಲಿಗೆ ಬಂದಮೇಲೆ ಡಾಕ್ಟ್ರ್ ಹೇಳೋದಕ್ಕೆ ಅನ್ಸಿದ್ದು ನಮಗೆ ಇವತ್ತೇ ಆಯ್ತದೆ ಅಂತವ. ಹಂಗೆ ಒಂದೇ ಹೆಸ್ರು ನೋವು ಬಂದ್ಬಿಡ್ತು. ನಾವು ಏನೂ ತಯಾರಿ ಮಾಡ್ಕೊಂಡಿರಲಿಲ್ಲ ಅಂದ್ರಿ. ಅಯ್ಯೋ ಅಮ್ಮ, ಅದನ್ನ ಯಾಕೆ ಹೇಳಿ, ನಾನು ಕೆಲಸಕ್ಕೆ ಅಂತ ಹಚ್ಕೋಗಿದ್ನ, ಈ ಅಜ್ಜಮ್ಮ ಫೋನ್ ಮಾಡೋಂಗಂತ ಇದಕ್ಕೆ ಹಿಂದಿನ ವಾರದಲ್ಲೂ ಹಿಂಗೆ ಅಂದಿದ್ಲು. ನಾನೆಲ್ಲ ಹಂಗಾಯ್ತದೆ ಅಂತ ನಾನು ತಿಳ್ಕೊಂಡೆ. ನೋಡಿದ್ರೆ ನಿಜವಾಗ್ಲೂ ನೋವು ಬಂದ್ಬಿಟ್ಟದೆ. ಇವ್ರವ್ವ ಈಗ 3-4 ದಿವಸದಾಗೆ ಸೀಮಂತಕ್ಕೆ ತಯಾರಿ ಮಾಡ್ಕೊಳಪ್ಪ, ಮಾಡಿ ಕಳಿಸ್ಬಿಡಪ್ಪ ಅಂತ ಅಂದಿದ್ರು. ನಾನು ಇದೇನು ಏನು ಮಾಡಿಲ್ವಲ್ಲ, ಇದೇನು ಅಂದ್ಕೊಂಡ್ರೆ ನೋಡು ನನ್ನ ಮಗಳು 7ನೇ ತಿಂಗಳಿಗೆ ಉಟ್ಬಿಟ್ಲು. ದೇವರು ಅದು ಕಂಡ್ಬಿಟ್ಟ. ಡಾಕ್ಟ್ರು ಅದೇ ಅಂತ ಇರು, 7ನೇ ತಿಂಗಳಿಗೆ ಇಷ್ಟು ಚೆನ್ನಾಗಿರೋದು ಅಪರೂಪ ಬಿಡ್ರಿ ಅಂತವ. ಹೂ ಕಡಪ್ಪ, ಅಯ್ಯೋ ಇಂಥವೆಲ್ಲ ಸ್ವಲ್ಪ ಸೂಕ್ಷ್ಮ ವಿಚಾರಗಳು. ಏನು ತಯಾರಿಲ್ದಾಗ ಹಿಂಗೆ ಸಡನ್ನಾಗಿ ಆಗ್ಬಿಟ್ರೆ ಕೈಕಾಲು ನಡ್ಗತ್ಕೊಬಿಡ್ತವೆ. ಅದೇ ಸದ್ಯಕ್ಕೆ ನಿಮ್ಮ ಮನೆಗೆ ಮುತ್ಕಮ್ಮ ಇದ್ಲು, ಏನೋ ಒಂದೇ ಹೆಸರು ನೋವು ಬಂದಿದ್ದು ಕೇಳೋಕ್ಕೆ ಸರಿ ಹೋಯ್ತು. ಯಾರು ಇಲ್ದಿರ ಈ ಹುಡುಗಿ ಒಬ್ಬಳೇ ಇದ್ಲಲ್ಲ, ಆಗ ಹಂಗೆ ಇದ್ಬಿಟ್ಟಿದ್ರಿ ಏನು ಗತಿ? ಅಯ್ಯೋ ಅದಕ್ಕೆ ಕಣಮ್ಮ, ಏನೋ ದೇವರು ದಾರಿ ತೋರಿಸ್ತಾನೆ. ನೋಡ ಮುತ್ಕಮ್ಮನ ಕರೆಕ್ಟಾಗಿದೆ ಟೈಮಿಗೆ ಕಳಿಸಿದ್ದ, ಹೆಂಗೋ ಒಳ್ಳೇದಾಯ್ತು. ಅಮ್ಮ ಬಾ, ಕಾಫಿ ಕುಡಿಯೋರಂತೆ. ಕಾಫಿ ತತ್ತೀನಿ, ಕಾಫಿ ಕುಡಿತೀರೋ ಟೀ ಕುಡಿತೀರೋ? ಅಯ್ಯೋ ಬೇಡ ಕಣ್ ಸುಮ್ಕಿರಪ್ಪ, ನಾನು ಮನೆಗೆ ನಾಷ್ಟ ಮಾಡಿದ್ದೆ. ಇಲ್ಗೂ ತರೋಣ ಅಂದರೆ ಇವ್ನು ಫೋನ್ ಮಾಡಿದ್ದಂತೆ, ನೀನು ಬೇಡ ಅಂದಂತೆ. ಅದಕ್ಕೆ ನಾಷ್ಟ ಮಾಡಿದ್ರು, ಕಾಫಿ ಕುಡ್ಕೊಂಡೆ ಹೊಂಟು. ಏನು ಬೇಡ ಸುಮ್ಕಿರು. ಒಳ್ಳೆ ಚೆನ್ನಾಗಿಲ್ಲ ನೀನು. ಏನು ಬಂದು ಹಂಗೆ ಕುತ್ಕೊಂಡಿದ್ದು ಹಂಗೆ ಎದ್ದೋದ್ಯಾ? ಮನೆ ಆಗಿರ್ ಕುಡಿತಾ ಇರಲಿಲ್ವೇ? ಇಲ್ಲೇನು ಹಾಕಿರತ್ತವೋ, ಕ್ಯಾಂಟೀನ್ ಎಲ್ಲ ಚಂದಕ್ಕದೆ ನೋಡು. ಇದು ವಾರ್ಡ್ನೇ ಎಷ್ಟು ನೀಟಾಗಿ ಮಾಡಿದವ್ರೆ. ಹಂಗಿದ್ದೀರಿ ನಾನು ಸೇರಿಸ್ತಾನೆ ಇರಲಿಲ್ಲ. ಚೆನ್ನಾಗಿದೆ ಕಾಫಿ. ನಾವು ರಾತ್ರಿಯಿಂದ ಊಟ ಕಾಫಿ ಎಲ್ಲ ಇಲ್ಲೇ ತತ್ತೀನಿ ಕಾಫಿನ. ಕಾಫಿ ಕುಡಿತೀರೋ ಟೀ ಕುಡಿತೀಯ ಮುಳಿ? ಸುಮ್ಕಿರಪ್ಪ, ಬೇಡ ಕಣ. ಅವ್ವ ಹಂಗೆಲ್ಲ ಎಡಮುಕ್ಕಿತ ಕುಡಿಯೋಕ್ಕಿಲ್ಲ. ಅಯ್ಯೋ ಯಪ್ಪ, ಅವಾಗ ಕುಡಿತಿದೆ. ಈ ಗ್ಯಾಸ್ಟಿಕ್ಕು ಯಾರು ಬಾಧೆ ಬೀಳೋರು ಅಂತವ. ಏನೋ ಗ್ಯಾನ್ ಹತ್ತದ 1 ಕಿತನೋ 2 ಕಿತನೋ ಅಷ್ಟೇ. ಮಧ್ಯದಲ್ಲಂತೂ ಕುಡಿಯೋಕ್ಕಿಲ್ಲ ಕಣಪ್ಪ. ಒಳ್ಳೆ ಅಭ್ಯಾಸ ಕಣಮು, ಕಾಫಿ ಟೀ ಹುಚ್ಚಂಡಿಸ್ಕೋಬಾರ್ದು. ನಾನು ನೀನು ನಾಷ್ಟ ತತ್ತೀನಿ ಅನ್ನೋದಕ್ಕಾಗಲೇ ಡಾಕ್ಟ್ರು ರಾತ್ರಿ ಬಂದು ಹೇಳ್ಬಿಟ್ಟು ಹೋಗಿದ್ರು, ಇವಳು ಹೊಟ್ಟೆ ಸಿಗ್ತದೆ ಅಂದ್ಬಿಟ್ಟು ಅವಳಿಗೂ ಇಡ್ಲಿ ತಂದು ಕೊಟ್ಬಿಟ್ಟು ನಾನು ತಿನ್ಕೊಂಡಿದ್ದೆ. ಹಂಗೆ ಕಾಪಿನೂ ಕುಡಿದಿದ್ದು. ಅದಕ್ಕೆ ಇವ್ನು ಫೋನ್ ಮಾಡೋದಕ್ಕೆ ಬೇಡ ಅಂದೆ. ಅಂದಂಗೆ ಸತೀಶ, ನಿಮ್ಮ ಅತ್ತೆ ಮನೆಯವ್ರಿಗೆ ನಿಮ್ಮ ಮಾವನ ಮನೆಯವ್ರಿಗೆ ಎಲ್ಲರಿಗೂ ಹೇಳ್ದು. ಹೇಳಿದ್ದೀನಿ ಕಣಮ್ಮ, ರಾತ್ರಿ 8 ಗಂಟೆಗೆ ಎಲ್ಲರಿಗೂ ಫೋನ್ ಮಾಡಿದ್ದೆ. ನಾನುವೇ ಹಾಸ್ಪಿಟ್ಲ್ ಓಡಾಡ್ತಾಗೆ ಸುಮ್ಕಾಗಿ ಹೋಗಿದ್ದೆ. ಆಮೇಲೆ 8 ಗಂಟೆಯಲ್ಲಿ ಎಲ್ಲರಿಗೂ ಫೋನ್ ಮಾಡಿದೆ. ಇನ್ನು ಅವ್ರುಗಳು ಹಳ್ಳಿ ಕಡೆ ಗೊತ್ತಲ್ಲ, ಎಲ್ಲ ಮುಗಿಸ್ಕೊಂಡು ಬರಬೇಕು. ಬರ್ತಾರೆ ಮಧ್ಯಾಹ್ನದ ಹೊತ್ತಿಗೆ. ಸರಿ ಸತೀಶನ, ಏನಾರು ಬೇಕಿತ್ತೆ? ಏನಾರು ತಂದ್ಕೊಡೋಣ? ಏನು ಬೇಕೋ ಏನು ಬೇಡ ಕಣ. ಏನೇನು ಊಟ ಔಷಧಿ ಎಲ್ಲ ಇಲ್ಲೇ ಸಿಗ್ತದೆ. ಈ ಮಗ್ಗಿಗೆ ಹಾಕಕ್ಕೆ ಬಟ್ಟೆ ಒಂದು ಬೇಕಿತ್ತು. ಅದನ್ನ ಅವನು ನಮ್ಮ ಕಿಶೋರನ ಮಗ್ಗ ಆಗೋದಲ್ಲ, ಅವ್ರ ಮಗ್ಗಿಂದೆ ಒಂದು 4 ಬಟ್ಟೆ ತಕಪ್ಪ ಅಂತ ನಮ್ಮ ಮಾವಿನ ಕೈಲಿ ಹೇಳಿದ್ದೀನಿ. ಅದು ಅಲ್ಲದೆ ಏನೋ ಹೊಸದೇ ತಂದುಬಿಡ್ತಿದೆ, ಹೊಸದು ಹಾಕ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಅವ್ರ ಮಗಿನೇ ತಗೊಬಾ ಅಂತ ಹೇಳಿ ಹೇಳಿದೆ. ರಾತ್ರಿ ಹಂಗೂ ತರಕ್ಕೆ ಹೋಗೋಣ ಅಂದಿದ್ದಕ್ಕೆ ವಜ್ಜಮ್ಮನೆ ಅಂದಿದ್ದು, ಹೊಸದು ಬೇಡ ಹಳೇದು ಹಾಕ್ಸು ಅಂತ. ಹೂ ಕಣಪ್ಪ, ಹಂಗೆ ಕಣ ಶಾಸ್ತ್ರ. ಅಯ್ಯೋ ಎಂಥ ಬದುಕಿರೋರುವೆ ಹಂಗೆ ಮಾಡೋದು. ನಾವು ಹಂಗೆ ಮಾಡಿದ್ದ ಮಕ್ಳಿಗೂ. ಇದಪ್ಪ ವರ್ಷ ಹುಟ್ಟಿದ ಮಕ್ಳಿಗೆ ಹಳೆ ಬಟ್ಟೆ ಇಕ್ಕದೆ. ಹೂ ಕಣ್ಲ, ಏನೋ ಶಾಸ್ತ್ರವಂತೆ ಬಿಟ್ಲಾ. ನಿನಗೆ ಮಗ ಆಗಲಿ, ನಮ್ಮ ಮಗಳೆಲ್ಲ ಹಂಗೆ ಮಡಗಿದ್ದು ಕೊಟ್ಟೆ ಅಂತಗ. ಸುಮ್ಕೆ ಇದ್ಬಿಡು ಸತೀಶಣ್ಣ, ನೀನು ಹಂಗೆ ಮಾತ್ಕೊಂಡ್ಸರಿ ಹೋಗಿ ಬಂದೆ ಅಂತವ. ಅದೇ ಹಾಕ್ಲ ಹಂಗಾಡ್ತಿದ್ದಿ ನೋಡಮ್ಮ, ನಿನ್ನ ಮಗನ ಹೆಂಗಾಡ್ತವನೆ. ಏನೋ ಮಕ್ಕಳೇ ಮಾಡ್ಕೊಳಕ್ಕಿಲ್ಲ ನನಗೆ. ಏನು ಹೇಳೋಣಪ್ಪ, ಏನು ಕೇಳೋಣಪ್ಪ? ಎತ್ತೇರ್ಗೆ ಅಂದ್ರೆ ಕೋಣ ನೀರಿಗೆ ನನಗೆ ನೀವು ಹೇಳ್ಬೇಕು, ಅವ್ರು ಕೇಳಬೇಕು, ನಮ್ದೇನಿಲ್ಲ ಇಲ್ಲಿ. ಹಂಗಂದ್ಯೋ? ಸರಿ, ಒಂದು ಕೆಲಸ ಮಾಡು. ಏನಿವಾಗ? ಏನೂ ಇಲ್ಲ, ಅವರು ಬತ್ತಾವ್ರಿಲ್ಲಿ, ಮನೆಯವರೆಲ್ಲ ಬರ್ಬೋದು. ಇಲ್ಲೇ ನೀವು ಇದ್ಬಿಡಿ. ಅತ್ತಾಗ ಇಲ್ಲೇ ಮಾತುಕತೆ ಮುಗಿಸ್ಬಿಡೋಣ. ಏನು ಕತೆ ಏನು ಎತ್ತ ಅಂತ ವಿಚಾರಿಸಿ ಇಲ್ಲೇ ತೀರ್ಮಾನ ಮಾಡಿಬಿಡೋಣ. ಪಂಚಾಯತಿ ಸೇರಿಬಿಡ್ಲಿ. ಸತ್ಸನ ಬರೋಣ? ಇವ ಆಯ್ತಾ ನಿಂದು? ಇದ್ಯಾಕೆ ಹೆಂಗಾಡ್ತಿದ್ದಿ? ಅವ್ರು ಬರ್ತಾರೆ ಅಂದ ತಕ್ಷಣ ಅವ್ರನ್ನ ಮಧ್ಯಾಹ್ನ ಆಯ್ತಾ ಸುಮ್ಕಿಲ್ಲ. ಅವ್ರು ಬಂದರೆ ನನಗೇನೋ ನಾನೇನೋ ಎದ್ಕೊಂಡು ಹೋಯ್ತಾ ಇದ್ದೀನಿ. ನನಗೆ ಇರೋಕ್ಕೆ ಇಷ್ಟ ಆಗಿಲ್ಲ. ಅವ್ರು ಬಂದಾಗ ಅಷ್ಟೇ ನಂಗೆ ಅದೊಳ್ಳೆ ಕೆಲಸ ಇದೆ. ಅದಕ್ಕೆ ನಾನು ಹೋಯ್ತೀನಿ. ಕೇಳೋ ಅವನ್ನ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ.